ಮೇಡಮ್, ಪಾರ್ವತಮ್ಮ ಅವರು ಒಂದು ಇಂಟರ್ವ್ಯೂಲ್ ಇದ್ದಾಗ ಹೇಳ್ತಾರೆ, ನಾವು ರಾಜ್ಕುಮಾರ್ ಸರ್ ಬಗ್ಗೆ ಏನಾದ್ರು ಗುರು ಅನ್ಬೇಕು ಅಂದ್ರೆ, ಅವ್ರಿಗೆ ಬೈಬೇಕು ಅಂದ್ರೆ ತುಂಬಾ ಯೋಚನೆ ಮಾಡ್ತಿದ್ವಿ, ಯಾಕಂದ್ರೆ ಫ್ಯಾನ್ಸ್ಗಳು ನೆನಪಾಗ್ತಿದ್ರು ಅಂತ. ಇಷ್ಟ ದಿನ ಕಿಚ್ಚ ಸರ್ಗನ್ನ ನೋಡ್ಕೊ ಬಂದಿದ್ರಿ, ಇವಾಗ ಇಬ್ರು ಸ್ಟಾರ್ಸ್ಗಳನ್ನ ಎತ್ಕೊಂಡಂಗೆ ಆಗುತ್ತೆ ಮೇಡಮ್. ಅಂದ್ರೆ ಇಬ್ರು ಹೀರೋಗಳು ಮನೇಲಿ ನಿಂತಂಗಾಗುತ್ತೆ. ಇವಾಗ ಎಷ್ಟು ಭಯ ಇದೆ ಮೇಡಮ್, ಯಾಕಂದ್ರೆ ಇಬ್ರು ಫ್ಯಾನ್ಸ್ಗಳು ಇರ್ತಾರೆ, ಏನಾದ್ರು ಬೈಬೇಕು ಅಂದ್ರೆ. ನನಗೆ ಮುಂಚಿಂದಾನು ಭಯ ಇಲ್ವಲ್ಲ, ಅವ್ರಿಗೆ ನನ್ ಕಂಡ್ರೆ ಭಯ ಇರ್ಬೋದೇನೋ ಅಂತ ನನ್ಗನ್ಸಿಕೆ. ಇಲ್ಲ, ಆ ಥರ ಏನಿಲ್ಲ. ನಾವು ತುಂಬ ವೆರಿ ಗುಡ್ ಫ್ರೆಂಡ್ಸ್. ತುಂಬ ವರ್ಷಗಳ ಫ್ರೆಂಡ್ಶಿಪ್ ಆದ್ಮೇಲೆ ಮದುವೆ ಆಗಿದ್ದು ನಾವು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಜಗಳಗಳಾಗ್ತಾ ಇರುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ, ಆಲ್ ದಟ್ ಇಸ್ ದೇರ್. ಬಟ್ ಭಯ ಅನ್ನೋದು ಹ್ಯಾಸ್ ನೆವರ್ ಎಕ್ಸಿಸ್ಟೆಡ್ ಬಿಟ್ವೀನ್ ಅಸ್. ಚೆನ್ನಾಗಿ ಕಮ್ಯುನಿಕೇಷನ್ ಇರಬೇಕು, ಭಯಕ್ಕೆ ಅಲ್ಲಿ ರೂಮ್ ಕೊಡಲೇಬಾರ್ದು. ಸಂಚಿತ್ ನಮ್ಮ ಮಗ, ಅವನಿಗೆ ಮೋಸ್ಟ್ಲಿ ಭಯ ಇರ್ಬೋದು. ಮೇಡಮ್, ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಅಂತಾರೆ. ಸಂಚಿತ್ಗೆ ನೀವು ಕಲಿಸಿದ ಸಿನಿಮಾದ ಮೊದಲ ಪಾಠ ಯಾವುದು ಮೇಡಮ್? ಹಂಬಲ್ ಆಗಿರಕ್ಕೆ ಹೇಳ್ಕೊಡ್ತೀವಿ. ಆಮೇಲೆ ಅವನ ಮನಸ್ಸಿಗೆ ಇಷ್ಟ ಆಗಿದ್ದನ್ನ ಅವ್ನು ಮಾಡಬೇಕು. ಆವಾಗಲೇ ನಾವು ಇನ್ನೂ ಹೆಚ್ಚಾಗಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡೋದಲ್ವಾ. ನಮಗೆ ಫಸ್ಟ್ ಅದು ಇಷ್ಟ ಆಗಬೇಕು. ಏನೇ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ಕಥೆ ಆಗಲಿ, ಏನೇ ಇದ್ರೂ ನಮಗೆ ಆ ಒಂದು ಮನಸ್ಸಿಗೆ ಅದು ನಮಗೆ ಒಪ್ಪಿಗೆ ಆದ್ರೇ ನಾವು ಅದಕ್ಕೆ 100% ಕೊಡೋಕ್ಕಾಗುತ್ತೆ. ಸೊ ಫಾಲೋ ಯುವರ್ ಹಾರ್ಟ್. ಈಗ 4 ಜನಕ್ಕೆ 4 ಒಪಿನಿಯನ್ ಇರುತ್ತೆ ಒಂದು ಕಥೆ ಬಗ್ಗೆ. ನಿಮಗದು ಇಷ್ಟ ಆಯ್ತಾ, ಅದರಲ್ಲಿ ಏನು ಇಷ್ಟ ಆಯಿತು, ನಿಮಗದು ತುಂಬ ಕನ್ವಿನ್ಸ್ ಆಗಬೇಕು. ಅದಾಯಿತು ಅಂದರೆ ಪ್ಲೀಸ್ ಕಂಟಿನ್ಯೂ ಟು ಡೂ ದ್ಯಾಟ್. ನಮ್ಮ ಕಡೆಯಿಂದ ಯಾವ ಥರದ್ದು ಅಡಚಣೆಗಳು ಅಥವಾ ರೂಲ್ಸ್ ಏನು, ನೋ ರೂಲ್ಸ್ ಆರ್ ಲೇಡ್ ಡೌನ್ ಫ್ರಮ್ ಅಸ್. ಹಿ ಹ್ಯಾಸ್ ಟು ಡೂ ವಾಟ್ ಹಿ ಫೀಲ್ಸ್ ಇಸ್ ರೈಟ್.